ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಟೆಕ್ ಪಿಂಬಾ ಚಾನಲ್. ಈ ವಿಡಿಯೋದಾಗ ಸ್ಟ್ರೀಮ್ಸ್ ಇನ್ ಜಾವಾ ನೋಡೋಣ ಅಂತ. ಸ್ಟ್ರೀಮ್ನ ಫ್ಲೋ ಆಫ್ ಅ ಡಾಟಾ ಗೋಯಿಂಗ್ ಥ್ರೂ ದ ಪೈಪ್ಲೈನ್ ಅಂತೇಳಿ ಕನ್ಸಿಡರ್ ಮಾಡ್ಬೋದು. ಸೊ ಈ ಫ್ಲೋ ಆಫ್ ಅ ಡಾಟಾ ಮ್ಯಾಗ ಡಿಫ್ರೆಂಟ್ ಇಂಟರ್ಮಿಡಿಯೇಟ್ ಆಪರೇಷನ್ಸನ್ನ ಪರ್ಫಾರ್ಮ್ ಮಾಡ್ಬೋದು. ಸೊ ಈ ಇಂಟರ್ಮಿಡಿಯೇಟ್ ಆಪರೇಷನ್ಸ್ ಏನು ಕೊಡ್ತಾವತ್ತಂದ್ರೆ ಅಗೇನ್ ಸ್ಟ್ರೀಮ್ನ ಕೊಡ್ತಾವ. ನಮಗೆ ಫೈನಲ್ ರಿಸಲ್ಟ್ ಬೇಕತ್ತಂದ್ರೆ ಅದ್ರ ಮ್ಯಾಗ ನಾವು ಟರ್ಮಿನಲ್ ಆಪರೇಷನ್ಸ್ನ ಪರ್ಫಾರ್ಮ್ ಮಾಡ್ತೀವ. ಸೊ ಈ ಟರ್ಮಿನಲ್ ಆಪರೇಷನ್ಸ್ ಏನು ಮಾಡ್ತಾವತ್ತಂದ್ರೆ ಇಂಟರ್ಮಿಡಿಯೇಟ್ ಆಪರೇಷನಿಂದ ಬಂದಿರುವಂಥ ಸ್ಟ್ರೀಮ್ನ ಅಗ್ರಿಗೇಟ್ ಮಾಡಿ ಫೈನಲ್ ರಿಸಲ್ಟ್ ಕೊಡುವಂಥ ಕೆಲಸ ಮಾಡ್ತಾವಿವ. ಸ್ಟ್ರೀಮ್ನ ಜಾವಾ 8ದಾಗ ಇಯರ್ 2014ದಾಗ ಇಂಟ್ರೊಡ್ಯೂಸ್ ಮಾಡಿದ್ರೆ. ಸ್ಟ್ರೀಮ್ ಬೆನಿಫಿಟ್ಸ್ ನೋಡೋದಾದ್ರೆ ಇದೇನು ಮಾಡ್ತೈತಿ ಅಂತಂದ್ರೆ ಸ್ಟ್ರೀಮ್ ಫಸ್ಟ್ ಬೆನಿಫಿಟ್ ಏನಂದ್ರೆ ಕೋಡ್ನ ಶಾರ್ಟರ್ ಆ್ಯಂಡ್ ಕ್ಲೀನರ್ ಮಾಡ್ತೈತಿ. ನಾವು ಇದನ್ನು ವಿತ್ ಎಕ್ಸಾಂಪಲ್ ನೋಡೋಣ ಅಂತ. ನಾನು ಈ ಕ್ಲಾಸ್ದಾಗ ಒಂದು EMP ಸ್ಯಾಲ್ರಿ ಅಂತೇಳಿ ಒಂದು ಲಿಸ್ಟ್ನ ಬರ್ದೀನಿ. ಇದು EMP ಸ್ಯಾಲ್ರಿ ಆಫ್ ಟೈಪ್ ಇಂಟೀಜರ್ ಐತಿ. ಇದರೊಳಗಡೆ ನಾನು ವ್ಯಾಲ್ಯೂಸ್ನ ಈ ರೀತಿ ಆ್ಯಡ್ ಮಾಡೀನಿ. 1000, 2000, 40,000, 80,000 ಅಂತೇಳಿ. ನಮ್ದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಏನಂತಂದ್ರೆ ಈ EMP ಸ್ಯಾಲ್ರಿದಾಗ ಎಷ್ಟು ಎಂಟ್ರೀಸ್ದ ವ್ಯಾಲ್ಯೂ 3,000ಕಿಂತ ಜಾಸ್ತಿ ಐತಲ್ಲ ಅಷ್ಟು ಕೌಂಟ್ ಬೇಕು ನಮಗೆ. ಸೊ ಈ EMP ಸ್ಯಾಲ್ರಿ ನೋಡಿದ್ರೆ ನಮಗೆ ಟೋಟಲ್ 2 ಎಂಟ್ರಿ ಅದಾವ, 40,000, 80,000. ಇವು ಎರಡದ್ರದ್ದು ವ್ಯಾಲ್ಯೂ 3,000ಕಿಂತ ಜಾಸ್ತಿ ಐತಿ. ನಮಗೆ ಔಟ್ಪುಟ್ ಏನು ಬರಬೇಕು ಅಂತಂದ್ರೆ 2 ಅಂತೇಳಿ ಬರ್ಬೇಕು. ನಾನಿಲ್ಲ 2 ಮೆಥಡ್ ಬರ್ಕೊಂಡಿನಿ, ಕೌಂಟ್ 1, ಕೌಂಟ್ 2 ಅಂಥೇಳಿ. ಕೌಂಟ್ 1 ನಾವು ಟ್ರೆಡಿಷನಲ್ ವೇದಾಗ ಈ ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡ್ತೀವಿ ಅಂಥೇಳಿ, ಕೌಂಟ್ 2 ನಾವು ಇದನ್ನು ಸ್ಟ್ರೀಮ್ನಿಂದ ಯೂಸ್ ಮಾಡ್ಕೊಂಡು ಯಾವ ರೀತಿ ಸಾಲ್ವ್ ಮಾಡ್ಬೋದು ಅಂಥೇಳಿ. ನಾವು ಟ್ರೆಡಿಷನಲ್ ವೇದಾಗ ಯಾವ ರೀತಿ ಮಾಡ್ತೀವಿ ಅಂತಂದ್ರೆ ಒಂದು ವೇರಿಯೇಬಲ್ ತೊಗೋತೀವಿ, ಇಲ್ಲೇ ಇಂಟ್ ಕೌಂಟ್ = 0 ಅಂಥೇಳಿ. ಆಮೇಲೆ ಫಾರ್ ಈಚ್ ಯೂಸ್ ಮಾಡ್ಕೊಂಡು ಇದನ್ನು ಲಿಸ್ಟ್ನ ನಾವು ಇಟ್ರೇಟ್ ಮಾಡ್ತೀವಿ. ಇನ್ ಕೇಸ್ ಸ್ಯಾಲ್ರಿ ಗ್ರೇಟರ್ ದೆನ್ 3,000 ಇತ್ತಂದ್ರೆ ನಾವು ಈ ಕೌಂಟನ್ನು ನಾವು ಇನ್ಕ್ರಿಮೆಂಟ್ ಮಾಡ್ತೀವಿ. ಅದಾದ್ಮೇಲೆ ಲೈನ್ ನಂಬರ್ 27ದಾಗ ಈ ಕೌಂಟನ್ನು ನಾವು ಪ್ರಿಂಟ್ ಮಾಡಕತ್ತೀವಿ ಇಲ್ಲೇ. ಸೊ ಇದೇನ ಟ್ರೆಡಿಷನಲ್ ವೇ ಇದೆ. ಇದನ್ನ ನಾವು ಸ್ಟ್ರೀಮಿಂದ ಯಾವ ರೀತಿ ಮಾಡ್ತೀವಿ ಅಂತಂದ್ರೆ EMP ಸ್ಯಾಲ್ರಿ ಮ್ಯಾಗ ನಾವು ಡಾಟ್ ಸ್ಟ್ರೀಮ್ ಅಂತೇಳಿ ಬರಿತೀವಿ. ನಾವು ಇದು ಡಾಟ್ ಸ್ಟ್ರೀಮ್ ಅನ್ನುವಂಥ ಫಂಕ್ಷನ್ ಏನು ಮಾಡ್ತೈತಿ ಅಂದರೆ ಈ EMP ಸ್ಯಾಲ್ರಿ ಮ್ಯಾಗ ಸ್ಟ್ರೀಮ್ ಇನ್ಸ್ಟೆನ್ಸ್ನ ಇದು ಕ್ರಿಯೇಟ್ ಮಾಡ್ತೈತಿ. ಸೊ ಇದು ಸ್ಟ್ರೀಮ್ ಇನ್ಸ್ಟೆನ್ಸ್ ಕ್ರಿಯೇಟ್ ಆಯ್ತು ಅಂತಂದ್ರೆ ನಮಗೆ ಇದು ಒಂಥರ ಫ್ಲೋ ಆಫ್ ಅ ಡಾಟಾ ರೆಡಿ ಆದಂಗೆ. ಈ ಫ್ಲೋ ಆಫ್ ಅ ಡಾಟಾ ಮ್ಯಾಗ ನಾವು ಫಿಲ್ಟರ್ ಅನ್ನೋದು ಇದನ್ನದ ಇಂಟರ್ಮಿಡಿಯೇಟ್ ಆಪರೇಷನ್ ಇದೆ. ಸೊ ಈ ಫಿಲ್ಟರ್ನ ನಾವು ಈಕ್ವಲ್ ಟು ಈ ಇಫ್ ಕಂಡೀಷನ್ ಅಂತೇಳಿ ಅನ್ಕೋಬಹುದು. ಸೊ ನಾವು ಇಂಟರ್ಮಿಡಿಯೇಟ್ ಆಪರೇಷನ್ನ ಡಿಸ್ಕಸ್ ಮಾಡೋ ಮುಂದೆ ಫಿಲ್ಟರ್ನ ಇನ್ ಡಿಟೇಲ್ ಆಗಿ ನೋಡೋಣ ಅಂತ. ಅದಾದ್ಮೇಲೆ ಇಲ್ಲೇನು ಮಾಡಾಕತ್ತೀವ, ಡಾಟ್ ಕೌಂಟ್ ಅಂತೇಳಿ ಮಾಡಾಕತ್ತೀವ. ಸೊ ಇದು ಡಾಟ್ ಕೌಂಟ್ ಏನು ಮಾಡ್ತೈತಿ ಅಂತಂದರೆ ಇದು ಕೌಂಟ್ ಅನ್ನುವಂಥ ವೇರಿಯೇಬಲ್ ಇಲ್ಲಿ ಏನು ಮಾಡಾಕತೈತಿಲ್ಲ, ಇನಿಷಿಯಲಿ 0 ಇರ್ತೈತಿ. ಆಮೇಲೆ ಇನ್ ಕೇಸ್ ಸ್ಯಾಲ್ರಿ ಇಸ್ ಗ್ರೇಟರ್ ದೆನ್ 3,000 ಇತ್ತಂದ್ರೆ ಅಷ್ಟೇ ಇದೆ ಕೌಂಟ್ ಪ್ಲಸ್ ಆಗ್ತೈತಿ. ಸೊ ಇದರ ಈಕ್ವಲೆಂಟ್ ಕೆಲಸ ಇದು ಮಾಡಾಕತೈತಿಲ್ಲ ಕೌಂಟ್. ಸೊ ಇದು ಫಿಲ್ಟರ್ ಏನು ಮಾಡ್ತೈತಿ, EMP ಸ್ಯಾಲ್ರಿದಾಗ ಇರುವಂಥ ಪ್ರತಿಯೊಂದು ಸ್ಯಾಲ್ರಿನ ಇಟ್ರೇಟ್ ಮಾಡಿ ಇನ್ ಕೇಸ್ ಸ್ಯಾಲ್ರಿ ಗ್ರೇಟರ್ ದೆನ್ 3,000 ಇತ್ತಂದರೆ ಇನ್ನೊಂದು ಸ್ಟ್ರೀಮ್ಗೆ ಇವೆಲ್ಲ ವ್ಯಾಲ್ಯೂಸ್ನ ಆ್ಯಡ್ ಮಾಡ್ತೈತಿ. ನಮಗೆ ಇಲ್ಲೊಂದು ಸ್ಟ್ರೀಮ್ ಬರ್ತೈತಿ. ಈ ಸ್ಟ್ರೀಮ್ದಾಗ 2 ಎಂಟ್ರೀಸ್ ಇರ್ತಾವ, 80,000, 40,000 ಅಂತೇಳಿ. ಸೊ ಕೌಂಟ್ ಏನು ಮಾಡ್ತೈತಿ, ಇದು ಫಿಲ್ಟರ್ ಏನು ಕೊಟ್ಟಿರ್ತೈತಿಲ್ಲ ಇಂಟರ್ಮಿಡಿಯೇಟ್ ಸ್ಟ್ರೀಮ್ನ ಅದರೊಳಗೆ ಎಷ್ಟು ಎಂಟ್ರೀಸ್ ಅದಾವಲ್ಲ ಅದನ್ನು ಕೌಂಟ್ ಮಾಡಿ ನಮಗೆ ಕೊಡ್ತೈತಿ. ಸೊ ಇದು ಕೌಂಟ ಲಾಂಗ್ ವೇರಿಯೇಬಲ್ನ ನಮಗೆ ರಿಟರ್ನ್ ಮಾಡ್ತೈತಿ. ಅದಕ್ಕೆ ನಾನು ಇಲ್ಲೇ ಲಾಂಗ್ದಾಗ ಇದನ್ನು ಸ್ಟೋರ್ ಮಾಡಾಕತ್ತೀನಿ, ಇಲ್ಲೇ ಇದನ್ನು ಪ್ರಿಂಟ್ ಮಾಡಾಕತ್ತೀನಿ. ಸೊ ಇಲ್ಲಿ ನೋಡಿದ್ರೆ ಇಷ್ಟೆಲ್ಲ ಕೋಡ್ನ ನಾವು ಇಲ್ಲೇ ಒಂದೇ ಲೈನ್ದಾಗ ಮಾಡಾಕತ್ತೀವ. ಸೊ ಇದು ಫಸ್ಟ್ ಬೆನಿಫಿಟ್ ಆಫ್ ಅ ಸ್ಟ್ರೀಮ್. ಏನು ಮಾಡ್ತೈತಿ ಅಂದ್ರೆ ಸ್ಟ್ರೀಮ್ ಕೋಡ್ನ ಶಾರ್ಟರ್ ಆ್ಯಂಡ್ ಕ್ಲೀನರ್ ಮಾಡ್ತೈತಿ. ಸೆಕೆಂಡ್ ಬೆನಿಫಿಟ್ ಏನಂತಂದ್ರೆ ಕೋಡಿಂಗ್ ಈಸಿಯರ್ ಮಾಡ್ತೈತಿ. ಇದು ಸ್ಟ್ರೀಮ್ದಾಗ ಫಿಲ್ಟರ್, ಸಾರ್ಟ್, ಕೌಂಟ್ ಅಂತೇಳಿ ಈ ರೀತಿ ಭಾಳಷ್ಟು ಹೆಲ್ಪರ್ ಮೆಥಡ್ಸ್ ಅದಾವ. ಸೊ ನಮಗೆ ಏನಾರ ಯೂಸ್ ಕೇಸ್ ಫಿಲ್ಟರ್ ಮಾಡೋದು, ಸಾರ್ಟ್ ಮಾಡೋದು, ಕೌಂಟ್ ಮಾಡೋದು ಈ ರೀತಿ ಯೂಸ್ ಕೇಸ್ ಬಂತಂದ್ರೆ ನಾವು ಆ ಸ್ಟ್ರೀಮ್ದಾಗಿರುವಂಥ ಈ ಫಂಕ್ಷನ್ಸ್ನ ಈ ಮೆಥಡ್ಸ್ನ ಯೂಸ್ ಮಾಡ್ಕೋಬಹುದು. ಇದರಿಂದ ಡೆವಲಪರ್ ಲೈಫ್ ಈಸಿ ಆಕೈತಿ. ಆಮೇಲೆ ಅವನ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಕೈತಿ. ಇದು ಸೆಕೆಂಡ್ ಬೆನಿಫಿಟ್. ಥರ್ಡ್ ಬೆನಿಫಿಟ್ ಏನಂತಂದ್ರೆ ಜಾವಾ 8ದಾಗ ಸ್ಟ್ರೀಮ್ನ ಇಂಟ್ರೊಡ್ಯೂಸ್ ಮಾಡ್ಯಾರ.
ಅದ್ರ ಸಲುವಾಗಿ ಸ್ಟ್ರೀಮ್ನ ನಾವು ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಜೊತೆ ಆಮೇಲೆ ಫಂಕ್ಷನಲ್ ಪ್ರೋಗ್ರಾಮಿಂಗ್ ಜೊತೆ ನಾವು ಇದನ್ನು ಯೂಸ್ ಮಾಡ್ಕೋಬಹುದು. ಫೋರ್ತ್ ಬೆನಿಫಿಟ್ ಏನಂತಂದ್ರೆ ಅಲೌ ಈಸಿ ಪ್ಯಾರಲಲ್ ಪ್ರೊಸೆಸಿಂಗ್. ಇನ್ ಕೇಸ್ ಡಾಟಾ ಹ್ಯೂಜ್ ಇತ್ತಂದ್ರೆ ಅವಾಗ ಸ್ಟ್ರೀಮ್ದಾಗಿರುವಂಥ ಪ್ಯಾರಲಲ್ ಪ್ರೊಸೆಸಿಂಗ್ ಕೆಪಾಬಿಲಿಟೀಸ್ನ ನಾವು ಯೂಸ್ ಮಾಡ್ಕೋಬೋದು. ಸ್ಟ್ರೀಮ್ದಾಗ ಪ್ಯಾರಲಲ್ ಸ್ಟ್ರೀಮ್ ಅಂಥೇಳಿ ಒಂದು ಮೆಥಡ್ ಐತಿ. ಇದೇನು ಮಾಡ್ತೈತಿ ಅಂದ್ರೆ ಟಾಸ್ಕ್ನ ಸಬ್ ಟಾಸ್ಕಾಗಿ ಡಿವೈಡ್ ಮಾಡ್ತೈತಿ. ಇವ ಸಬ್ ಟಾಸ್ಕ್ ಸಿ ಪಿ ಯುದಾಗಿರುವಂಥ ಕೋರ್ ನಡವರ್ಕ ಡಿವೈಡ್ ಆಗ್ತಾವ. ಪ್ರತಿಯೊಂದು ಕೋರು ತನಗೆ ಅಸೈನ್ ಆಗಿರುವಂಥ ಸಬ್ ಟಾಸ್ಕನ್ನು ಎಕ್ಸಿಕ್ಯೂಟ್ ಮಾಡಿ ಇಂಟರ್ಮಿಡಿಯೇಟ್ ರಿಸಲ್ಟ್ಸ್ನ ಕೊಡ್ತಾವ. ಈ ಇಂಟರ್ಮಿಡಿಯೇಟ್ ರಿಸಲ್ಟ್ಸ ಫೈನಲಿ ಅಗ್ರಿಗೇಟ್ ಆಗಿ ಫೈನಲ್ ರಿಸಲ್ಟ್ ಬರ್ತೈತಿ. ಇದರಿಂದ ಏನಾಕೈತಿ ಅಂದ್ರೆ ನಮಗೆ ಪ್ರೊಸೆಸಿಂಗ್ ಟೈಮ ಕಡಿಮೆ ಆಗಿ ರಿಸಲ್ಟ್ ಜಲ್ದಿ ಸಿಗ್ತೈತಿ. ಸೊ ಇಷ್ಟಿದೆ ಸ್ಟ್ರೀಮ್ ಅಂತಂದ್ರೆ ಏನು, ಬೆನಿಫಿಟ್ಸ್ ಆಫ್ ದ ಸ್ಟ್ರೀಮ್ ಏನೇನು ಅಂತೇಳಿ ಈ ವಿಡಿಯೋದಾಗ ನಾವು ನೋಡಿದ್ವಿ. ನಾವು ನೆಕ್ಸ್ಟ್ ವಿಡಿಯೋದಾಗ ಸ್ಟ್ರೀಮ್ನ ಯೂಸ್ ಮಾಡ್ಬೇಕಂದ್ರೆ ಯಾವ್ಯಾವ ಸ್ಟೆಪ್ಸ್ ಅದಾವ ಅಂಥೇಳಿ ಇನ್ ಡಿಟೇಲ್ ಆಗಿ ನೋಡೋಣ ಅಂತ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗೈತಿ, ಹೊಸದೇನಾರ ನಾವು ತಿಳ್ಕೊಳಾಗ್ತಿದ್ವಿ ಅಂತ ಅನಿಸ್ತಂದ್ರೆ ಈ ವಿಡಿಯೋಕ್ಕೆ ಲೈಕ್ ಮಾಡಿರಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ, ನಿಮ್ಮ ಫ್ರೆಂಡ್ ಜೊತೆ ಎಲ್ಲ ಇದನ್ನು ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.